ಇವತ್ತು ನಾನು ನಿಮಗೆ ಹೇಳಕ್ಕೆ ಹೊರಟಿರುವಂತ ಈ ಸುದ್ದಿಗಳನ್ನು ತೋರಿಸಕ್ಕೆ ಹೊರಟಿರುವಂತ ಈ ದೃಶ್ಯಗಳನ್ನು ನೀವು ನೋಡ್ತಾ ಇದ್ರೆ ಮನೆಯಲ್ಲಿ ನೀವು ಕೂತ್ಕೊಂಡ್ಬಿಟ್ಟು ಹಿಂದೆ ನರಕದ ವಿಚಾರ ಎಲ್ಲ ಕೇಳ್ತಾ ಇದ್ದೀವಿ. ಅಲ್ಲೂ ಇಂಥ ಶಿಕ್ಷೆ ಇರ್ತಾ ಇತ್ತಲ್ಲೋ ನನಗೆ ಗೊತ್ತಿಲ್ಲ. ಯಾಕೆಂದ್ರೆ ಅಂತ ಎಕ್ಸ್ಪ್ಲನೇಷನ್ ಕೂಡ ನಮಗೆ ನರಕದ ಬಗ್ಗೆ ಕೇಳಿರಲಿಲ್ಲ. ಯಾವುದೋ ನೀರಲ್ಲಿ ಬಿಸಿ ನೀರಲ್ಲಿ ಹಾಕ್ತಾ ಇದ್ರು, ಇನ್ಯಾವುದೋ ಎಣ್ಣೆಯಲ್ಲಿ ಕುದಿಯೋ ಎಣ್ಣೆಯಲ್ಲಿ ಹಾಕ್ತಾ ಇದ್ರು, ಇಂಥವೆಲ್ಲ ಕೇಳಿದ್ದೀವಿ. ಬಟ್ ಇದನ್ನ ನೀವು ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ರೀತಿಯಾದಂಥ ಮೃಗೀಯ ಅಂತ ಬಳಕೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಕಾರಣ ಮೃಗಗಳು ಹೊಟ್ಟೆಗೆ ತಿನ್ನೋಕ್ಕೋಸ್ಕರ, ಹೊಟ್ಟೆ ಹಸ್ದಿರೋಕ್ಕೋಸ್ಕರ ಬೇಟೆ ಆಡ್ಕೊಂಡು ತಿಂತವೆ. ಆದರೆ ಎಲ್ಲ ಕೊಟ್ಟಿರುವಂಥ ಭಗವಂತ ಇವರಿಗೆ ಈ ಪ್ರಮಾಣದಲ್ಲಿ ರಾಕ್ಷಸರು ಈ ರೀತಿಯಾಗಿ ಕೊಡ್ತಾರಲ್ಲೋ ಶಿಕ್ಷೆ ನಂಗೆ ಗೊತ್ತಿಲ್ಲ. ರಾಕ್ಷಸರ ವಿಚಾರದಲ್ಲೂ ಕೂಡ ಈ ಪ್ರಮಾಣದಲ್ಲಿ ನಾನು ಕೇಳಿರಲಿಲ್ಲ, ನೋಡಿರಲಿಲ್ಲ. ಇವತ್ತು ಮಾತ್ರ ಆ ದೃಶ್ಯಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನೀವು ಮನೆಯಲ್ಲಿ ಏನಾದರೂ ಕೂತ್ಕೊಂಡು ನಿಜವಾಗಿ ಕೂಡ ನಮಗೆ ಪೂರ್ತಿಯಾಗಿ ತೋರಿಸೋಕ್ಕಾಗಲ್ಲ, ಬ್ಲರ್ ಮಾಡೇ ತೋರಿಸ್ಬೇಕಾಗುತ್ತೆ. ಅದನ್ನು ನೋಡಿಬಿಟ್ರೆ ಒಂದು ಕ್ಷಣ ನಿಮಗೆ ಸಂಕಟ ಆಗಿ ಹೋಗ್ಬಿಡುತ್ತೆ. ಆ ಪ್ರಮಾಣದಲ್ಲಿ ಇವರಲ್ಲಿರುವಂಥ ಕ್ರೂರತ್ವ ತೋರಿಸ್ಕೊಂಡಿದ್ದಾರೆ ಆ ಬಡಪಾಯಿ ವ್ಯಕ್ತಿಯ ಮೇಲೆ. ಅವನು ಹಾಕಿರುವಂಥ ಮೆಸೇಜ್, ಅದಕ್ಕೆ ಏನಾದರೂ ಶಿಕ್ಷೆ ಇದೆ ರೀ? ಈ ಶಿಕ್ಷೆನ, ಈ ರೀತಿಯಾದಂಥ ಶಿಕ್ಷೆಯನ್ನು ಕೊಡಬೇಕಾ ಇಂಥದ್ದಕ್ಕೆ? ಹಿಂದೆ ದಾಳಿ ಮಾಡಿದ್ರು ಈ ದೇಶದ ಮೇಲೆ, ಅವ್ರು ಯಾವುದೋ ಮಾತು ಕೇಳಿಲ್ಲ ಅಂದಮೇಲೆ ಅವ್ರು ರುಂಡ ಕಟ್ ಮಾಡ್ತಾ ಇದ್ರು, ಒಂದ್ಸಲ ಮುಗಿದೋಗಿರೋದು. ಬಟ್ ಇಲ್ಲಿ ಕ್ರೌರ್ಯ, ಬಿಭತ್ಸ, ಭಯಾನಕ. ಇವರು ಮನುಷ್ಯರು ಅಥವಾ ರಾಕ್ಷಸರು ಅನ್ನೋ ಮಟ್ಟಕ್ಕೆ ಬರ್ತಾ ಇದೆ. ಒಂದೊಂದು ದೃಶ್ಯಗಳು ಕೂಡ ಅತ್ಯಂತ ಭಯಾನಕವಾಗಿದೆ. ರೇಣುಕಾ ಸ್ವಾಮಿಯನ್ನ ಬರ್ಬರವಾಗಿ ಕೊಂದಿರುವಂಥ ದುರುಳರು. ಬರ್ಬರ ಅಂತ ಅಂದ್ರೂ ಕೂಡ ಅದಕ್ಕೆ ಆ ಶಬ್ದ ಕಡಿಮೆನೇ ಆಗುತ್ತೆ ಅಂತ ಕಾಣಿಸುತ್ತೆ. ಡೆವಿಲ್ ಗ್ಯಾಂಗ್ನ ಕಿರುಕುಳದ ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಎಕ್ಸ್ಕ್ಲೂಸಿವ್ ಆಗಿರುವಂಥ ದೃಶ್ಯಗಳು. ಬರ್ಬರ ಅಂತ ಕರೆದ್ರೂ ಕೂಡ ಆ ಶಬ್ದ ಅದಕ್ಕೆ ಕಡಿಮೆನೆ ಅಂತ ಕಾಣಿಸುತ್ತೆ. ಆ ಒಂದೊಂದು ದೃಶ್ಯಗಳನ್ನು ಕೂಡ ನಿಮಗೆ ತೋರಿಸ್ತೀವಿ. ಯಾವ ರೀತಿಯಾದಂಥ ನರಕ ಯಾತನೆ. ಹೌದಪ್ಪ ಏನೋ ಮಾಡಿದಾನೆ ತಪ್ಪು, ಕರ್ಕೊಂಡು ಬಂದಾಗ ಒಂದು ಹೊಡೆದ ಸತ್ತ ಅಂತಂದಾಗ ಹೌದು ಹಿಂಗಾಯಿತು ಅಂತ ಹೇಳ್ಬೋದು. ಆದರೆ ಇಲ್ಲಿ ಮನುಷ್ಯತ್ವವನ್ನು ಮರೆತು ನಾನೇನು ಮಾಡಿದ್ರು ಕೂಡ ಅದನ್ನು ಎದುರಿಸ್ತೀನಿ ಅನ್ನುವಂಥ ಅಹಂಕಾರ ಇಲ್ಲಿ ಸ್ಪಷ್ಟವಾಗಿ ಕಾಣಿಸಿಕೊಳ್ಳುತ್ತೆ. ಕಾನೂನಿನ ಬಗ್ಗೆ ಭಯ ಇಲ್ಲ, ಸಮಾಜದ ಬಗ್ಗೆ ಭಯ ಇಲ್ಲ, ಮನುಷ್ಯತ್ವ ಅಂತೂ ಇಲ್ವೇ ಇಲ್ಲ. ಬರೀ ಫಿಲ್ಮಲ್ಲಿ ಮಾತ್ರ ಹೀರೋ ಆಗಿ ನಿಂತ್ಕೊಂಡು ಏನೋ ಮಾನವೀಯತೆಯನ್ನು ತೋರಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಡೌ ಮಾಡಿದ್ರೆ ಆಗೋದಿಲ್ಲ. ನಿಜ ಜೀವನದಲ್ಲಿ ಹೀರೋ ಆಗಿರುವಂಥವ್ರು ಯಾರು ಅನ್ನೋದನ್ನ ನೋಡಬೇಕು. ಆದರೆ ಇಲ್ಲಿ ವಿಲನ್ ಕ್ಯಾರೆಕ್ಟರ್ಗಳಲ್ಲಿ ಈ ರೀತಿಯಾಗಿ ಮಾಡಿದರೆ ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ಕೊಂದಿದ್ದಾರೆ ರಾಕ್ಷಸರು. ಮೃಗಗಳಿಗಿಂತಲೂ ಕೂಡ ಅತ್ಯಂತ ಕೆಟ್ಟದಾಗಿ ಕೊಂದಿದ್ದಾರೆ ದುರುಳರು. ಇದು ಡಿ ಗ್ಯಾಂಗ್ ಅಲ್ಲ ರೀ, ಡೆವಿಲ್ ಗ್ಯಾಂಗ್. ಡೆವಿಲ್ ಆದ್ರೂ ಸುಮ್ಮನೆ ತಿಂದ್ಕೊಂಡು ಹೋಗ್ಬಿಡುತ್ತೆ. ನರ ರಾಕ್ಷಸರ ಕ್ರೌರ್ಯವನ್ನ ಪಬ್ಲಿಕ್ ಟಿವಿ ನಿಮ್ಮ ಮುಂದೆ ಬಿಚ್ಚಿಡ್ತಾ ಇದೆ. ಮನುಷ್ಯರಾದವ್ರು ಹೀಗೆ ಮಾಡೋಕ್ ಸಾಧ್ಯನೇ ಇಲ್ಲ. ನಾವಂತೂ ನೋಡಿಲ್ಲ, ನಾವಂತೂ ಕೇಳಿಲ್ಲ. ರೇಣುಕಾ ಸ್ವಾಮಿಗೆ ಚಿತ್ರಹಿಂಸೆ ಕೊಟ್ಟು ರಾಕ್ಷಸರು ಕೊಂದಿದ್ದಾರೆ. ಯಾವುದೋ ಒಂದು ವೈಮನಸ್ಸಿಗೋಸ್ಕರ ಕೊಲೆ ಮಾಡಿದ್ದಾರೆ ಅಂತಂದಾಗ ಕೇಳಿದೀವಿ. ಇಂಥ ಸುದ್ದಿಗಳನ್ನು ಅನೇಕವಾಗಿ ಕೇಳಿದೀವಿ ನಾವು. ಯಾವುದೋ ಕೋಪ ಆಯಿತು, ಗಂಡ ಹೆಂಡತಿಗೆ ಹೊಡೆದ ಸತ್ತೋಗ್ಬಿಟ್ಲು, ಅಣ್ಣ ತಮ್ಮಂಗೆ ಹೊಡೆದ ಸತ್ತೋಗ್ಬಿಟ್ಟ, ತಮ್ಮ ಅಣ್ಣಂಗೆ ಹೊಡೆದ ಸತ್ತೋಗ್ಬಿಟ್ಟ. ಈ ರೀತಿಯಾದಂಥ ಸುದ್ದಿಗಳನ್ನು ಕೇಳಿದೀವಿ. ಮಗ ತಂದೆಗೆ ಹೊಡೆದು ಹಾಕಿದ, ಇವೆಲ್ಲವನ್ನ ಕೇಳಿದೀವಿ. ಆ ರೀತಿಯಾದಂಥ ದೃಶ್ಯಗಳನ್ನು ಕೂಡ ನೋಡಿದ್ದೀವಿ. ಹೊಡೆದು ಹಾಕಿರೋದನ್ನ ಈ ಮಟ್ಟಕ್ಕೆ ದ್ವೇಷ ಇಟ್ಕೊಂಡು ಕ್ರೂರತ್ವ ಇಲ್ಲದಿರುವಂಥದ್ದಲ್ಲ.